ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಒಂದು ಟ್ರ್ಯಾಕ್ಟರ್ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ ವಿಡಿಯೋ ಮಾಡಿ ಅಂತ. ಹಾಂ ಸರ್. ಸರ್, ಒಂದು 2 ನಿಮಿಷ ಫ್ರೀ ಇದ್ದೀರಾ? ಮಾತಾಡ್ತೀನಿ, ಹಂಗೆ ಡೀಟೇಲ್ಸ್ ತಿಳ್ಕೊತೀನಿ. ಹಾಂ ಸರ್, ತಿಳ್ಕೊಳ್ಳಿ. ಸರ್, ಇದು ಗಾಡಿ ಯಾವ ಮಾಡಲ್ ಸರ್? ಗಾಡಿ ಬಂದ್ಬಿಟ್ಟು 2011 ಮಾಡಲ್ ಸರ್. 2011 ಮಹೇಂದ್ರ ಅಲ್ವಾ ಸರ್? ಇದು ಮಹೇಂದ್ರದಲ್ಲಿ ಯಾವ್ದು ಬರುತ್ತೆ ವೇರಿಯಂಟ್? ಮಹೀಂದ್ರ 575 ಸರ್. ಮಹೇಂದ್ರ 575 ಸರ್. 575. ಹಾಂ, 575 ಸರ್. ಓಕೆ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಗಾಡಿ ಮೀಟ್ರ್ ಬೋರ್ಡು ಇದು ಕೆಟ್ಟೋಗಿದೆಯಾ? ಕರೆಕ್ಟಾಗಿ ಇಲ್ಲ ಸರ್. ಹಾಂ ಸರ್. ಆಯ್ತು, ಇರಲಿ ಬಿಡಿ ಸರ್. ಆಯಿತು. ಇದು ಮಾಡಲ್ ಯಾವುದು ಅಂದರೆ? 2011 ಮಾಡಲ್ ಸರ್. 2011. ಓಕೆ ಸರ್, ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಟ್ರ್ಯಾಕ್ಟರ್ದು? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಆಲ್ ಎಲ್ಲ ರನ್ನಿಂಗ್ ಇದೆ. ಹಾಂ ಸರ್. ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರೇ ಮಾಡಿಸ್ಕೋಬೇಕಾ ಸರ್? ತಗೊಳ್ಳೋರೆ ಮಾಡಿಸ್ಕೋಬೇಕು ಸರ್. ನಾವು ಏನು ಇದು CC ತೆಗೆದ್ಬಿಟ್ಟು ಕೊಡ್ತೀವಿ. CC ನೀವು ತೆಗೆದುಕೊಡ್ತೀರಾ, ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಲೋನ್ ಏನಿಲ್ಲ ಸರ್ ಆ ಗಾಡಿ ಮೇಲೆ. ತೆಗೆದಿಂದ ಫುಲ್ ಕ್ಲಿಯರ್ ಇದೆ? ಹಾಂ, ಫುಲ್ ಕ್ಲಿಯರ್ ಇದೆ ಸರ್. ಓಕೆ ಸರ್, ಗಾಡಿ ರಿಪೇಂಟಿಂಗ್ ಏನಾರು ಆಗಿದೆ ಸರ್? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ ಸರ್, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಇದೆ ಸರ್, ಏನಾದ್ರು ಫೈನ್ಗಳಿದೆಯಾ? ಇಲ್ಲ ಸರ್. ಸಾಮಾನ್ಯ ಸಿಟಿ ಕಡೆ ಏನು ಹೋಗಲ್ಲ ಅನ್ಸುತ್ತೆ? ಇಲ್ಲ ಸರ್, ಹೊಲದಲ್ಲಿ ಹಳ್ಳಿ ಸೈಡಲ್ಲ? ಹಾಂ ಸರ್. ಓಕೆ ಸರ್, ಗಾಡಿಗೆ ಎಕ್ಸ್ಪೆಕ್ಟಿಂಗ್ಸ್ ಈಗ ನನಗೆ ಇದೊಂದು ಡೌಟ್, ಬರೀ ಇಂಜಿನ್ ಅಥವಾ ಅದ್ರ ಜೊತೆ ಬೇರೆ ಏನಾದರೂ ಕೊಡ್ತೀರಾ? ಬರೀ ಇಂಜಿನ್ ಸರ್, ಬರೀ ಇಂಜಿನ್. ಅದಕ್ಕೆ ನೇಗ್ಲು, ರೋಟ್ರಿ ಅದು ಅವ್ಯಾವ ಆ ಇಲ್ಲ? ಥರ ಏನಿಲ್ಲ ಸರ್. ಬರೀ ಇಂಜಿನ್ಗೆ ಅಷ್ಟೇ ಈಗ ನೀವು ಇದು ಮಾಡ್ತಾ ಇರೋದು? ಹಾಂ, ಬರೀ ಇಂಜಿನ್ ಸರ್ ಅಷ್ಟೇ. ಓಕೆ ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ? ಎಕ್ಸ್ಟ್ರಾ ಫಿಟ್ಟಿಂಗ್ ಮೇಲ್ಗಡೆ ಟಾಪ್ ಅಂತ ಬರುತ್ತಲ್ವ ಸರ್, ಅದೇ ಫೋಟೋಲ್ಲಿ ಕಾಣುತ್ತಲ್ವ, ಅದೇ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್. ಅದಕ್ಕೆ ಬಿಟ್ಟು ಮಾಡ್ತೀನಿ. ಓಕೆ ಸರ್. ಬಂಪರು, ಟಾಪು. ಹಾಂ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಒಂದು 80% ಬರುತ್ತೆ ಸರ್. 80%. ಸರ್, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಹಂಗೇನಿಲ್ಲ. ಓಕೆ ಸರ್, ಇದು ಫ್ಯೂಲು ಡೀಸೆಲ್ ಅಲ್ಲ? ಹಾಂ ಸರ್, ಡೀಸೆಲ್. ಡೀಸೆಲ್ಲು ಇದು ಗಂಟೆ ಲೆಕ್ಕ ಅಲ್ಲ ಸರ್ ಇದು ಬರೋದು? ಒಂದು ಗಂಟೆಗೆ ಎಷ್ಟು ಡೀಸೆಲ್ ಹೋಗುತ್ತೆ ಸರ್ ನಾವು ಸಾಮಾನ್ಯವಾಗಿ? ಈಗ ನೀವು ಏನು ಕೆಲಸ ಮಾಡ್ತೀರಾ ಸರ್ ಇವಾಗ ಟ್ರ್ಯಾಕ್ಟ್ರಲ್ಲಿ? ಏನು ಮಾಡ್ತಿದ್ರಿ ಇಷ್ಟು ದಿವಸ? ಇವಾಗ ರಾಶಿ ಮಾಡ್ತೀವಿ ಸರ್. ಇದು ಹೊಲ ಉಳೋದು? ಹಾಂ. ಹೊಲ ಉಳೋದು ಆ ಥರ ಕೆಲಸ ಮಾಡಲ್ಲ ಸರ್. ಬಾಡಿ ವರ್ಕಿಂಗು ಬರೀ ರಾಶಿ ಮಷಿನ್ಗೆ ಯೂಸ್ ಮಾಡ್ತಿರೋದು ಅಷ್ಟೇ. ಹಾಂ. ಬಿತ್ತನೆಗೆ ಹಾಂ. ಅಷ್ಟೇ. ಬಿತ್ತನೆಗೆ ರಾಶಿ ಮಾಡೋಕ್ಕೆ ಬಾಡಿ ವರ್ಕ್ ಅಷ್ಟೇ ಸರ್. ಅದು ಬಿಟ್ಟು ಮತ್ತೇನು ಹೊಲ ಉಳಿಯೋದು ಅದೆಲ್ಲ ಮಾಡಲ್ಲ ಸರ್. ಆಯ್ತು, ಇರಲಿ ಬಿಡಿ ಸರ್, ಏನಾಗುತ್ತೆ ತೊಂದರೆ ಇಲ್ಲ. ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ತಾರೆ ಅವ್ರ ಕಸ್ಟಮರ್ ಹತ್ರ, ನೀಟಾಗಿ ಮಾತಾಡಿ. ಹಾಂ ಸರ್. ಇಲ್ಲ ಸರ್, ನಮ್ಮ ಅಣ್ಣ ಅವ್ರದ್ದು ಓನರೇ, ಬಟ್ ಡೀಲರ್ ಏನಲ್ಲ ಅಂದರೆ ಕೆಲವರು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇರ್ತಾರಲ್ಲ, ಅಂಥದ್ದೇನಿಲ್ಲ ಸರ್. ಓನರೇ ಒಟ್ಟಿನಲ್ಲಿ? ಓನರೇ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಇದು ಜಾಗ? ಸರ್, ಇದು ಬೀದರ್ ಅಂತ. ಬೀದರ್ ಹತ್ರ ಬೆಳ್ಮಕಡ ಅಂತ ಸರ್. ಓಕೆ ಸರ್, ಆಯ್ತು. ಬೀದರ್ ಅಂತಾನೆ ಲೆಕ್ಕ ತಗೊಳ್ಳೋಣ. ಹಾಂ, ಬೀದರ್ ಸಿಟಿ. ನಂಬರ್ ಹಾಕ್ತೀನಿ. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ ಸರ್. ರೇಟ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಗಾಡಿಗೆ? 1,90,000 ಹೇಳ್ತಿದ್ದಾರೆ ಸರ್ ಅವರು. ಇಲ್ಲ ಸರ್, 2011 ಮಾಡಲ್ಲ. 2011 ಮಾಡಲು 1,90,000 ಹೇಳ್ತಿದ್ದೀರಾ? ಹಾಂ ಸರ್. ಅದ್ರಲ್ಲಿ ಏನಾರ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ರೇಟ್? ಗಾಡಿ ನೋಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಹಂಗೇನಿಲ್ಲ. ಡೈರೆಕ್ಟ್ ಪಾರ್ಟಿ ಬಂದರೆ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ ಅಂತ ಹೇಳ್ತೀರಾ? ಹೆಚ್ಚೆಲ್ಲ ಕಡಿಮೆ ಮಾಡೋಣ ಸರ್. ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಹೆಚ್ಚು ಕಡಿಮೆ ಮಾಡೋಣ ಸರ್. ಸರಿ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ನಂಬರ್ ಕೊಟ್ಟಿಲ್ಲ ಸರ್? ಇಲ್ಲ ಸರ್, ಅವ್ರದ್ದು ನಮ್ಮ ಅಣ್ಣವ್ರ ಇದೆ, ಅದೇ ಹೇಳ್ತೀನಿ, ಇವತ್ತು ಹೋಗ್ತದೆ. ಆ ನಂಬರ್ ಹೇಳ್ಬಿಡಿ ಸರ್ ಹಂಗೆ, ಯಾಕೆಂದರೆ ಹಾಂ ಸರಿ. ಕಾಲ್ಸ್ ಬರುತ್ತೆ, ಅವ್ರು ಅಟೆಂಡ್ ಮಾಡಲಿ. ಓಕೆ ಸರ್, ಈ ನಂಬರ್ ಕೊಟ್ಟಿರಲ್ಲ? ಹಾಂ ಸರ್, ಇದೇ ನಂಬರ್. ಈ ನಂಬರ್ ಕೊಟ್ಟಿರ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ, ಕಾಲ್ಸ್ ಒಂದು ವಾರ ವಿಡಿಯೋ ವೈರಲ್ ಆಗುತ್ತೆ. ಹಾಂ ಸರ್. ಬರೋ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ. ಯಾರನ್ನ ರೈತರುಗಳು ತಗೋಬೋದು ನಿಮ್ಮ ಭಾಗದವರು, ಬೀದರ್ ಸೈಡ್. ಹಾಂ ಸರ್, ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ.
ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.